ಹೊಸ ಸಂಶೋಧನೆಗಳಿಂದಲೇ ಭಾರತವನ್ನು ಅಭಿವೃದ್ಧಿಪಡಿಸಲು ಸಾಧ್ಯ. ಚಿಕ್ಕ ಮಕ್ಕಳಲ್ಲಿಯೇ ಇಂಥ ವೈಜ್ಞಾನಿಕವಾದ ಪ್ರತಿಭೆಗಳನ್ನು ಕಂಡು ತುಂಬಾ ಸಂತೋಷವಾಗಿದೆ. ಅಬ್ದುಲ್ಲಾ ಜಾವೇದ್ ಇತ್ತೀಚೆಗೆ ರಾಯಚೂರಿನ ಕೃಷಿ ವಿಜ್ಞಾನದ ಪ್ರೇಕ್ಷಾಗೃಹದಲ್ಲಿ ಎಜೆ ಅಕಾಡೆಮಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ರಾಯಚೂರು ಇವರ ನೇತೃತ್ವ, ಶಹೀನ್ ಪಿಯು ಕಾಲೇಜ್, ಮಿಲ್ಲತ್ ಡಾಕ್ಟರ್ಸ್ ಟ್ರಸ್ಟ್ ಮತ್ತು ಅಬ್ದುಲ್ ರಹೀಂ ವೆಲ್ನೆಸ್ ಸೆಂಟರ್ ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ 4ನೇ ಅಂತರಶಾಲಾ ವಿಜ್ಞಾನ ಮೇಳವನ್ನು ಅಬ್ದುಲ್ಲಾ ಜಾವೇದ್ ರವರು ಉದ್ಘಾಟಿಸಿ ಮಾತನಾಡಿ, ನೀವು ಶ್ರೇಷ್ಠರಾಗಲು ಉತ್ತಮ ಗುರಿ ಮತ್ತು ಜೀವನದ ಉದಾತ್ತ ಧ್ಯೇಯವನ್ನು ಹೊಂದಿರಬೇಕು. ಯಶಸ್ಸನ್ನು ಹೇಗೆ ಜೀರ್ಣಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ತಿಳಿದಿರಬೇಕು. ಏಕೆಂದರೆ ಯಾವುದೇ ಯಶಸ್ಸು ಅಂತಿಮವಲ್ಲ ಮತ್ತು ವಿದ್ಯಾರ್ಥಿಗಳು ಸೋಲನ್ನು ಎದುರಿಸುವುದು ಹೇಗೆ ಎಂದು ತಮ್ಮನ್ನು ತಾವೇ ತರಬೇತಿ ಮಾಡಿಕೊಳ್ಳಬೇಕೆಂದು ಹೇಳಿದರು. ಏಕೆಂದರೆ ಜೀವನವು ಏರಿಳಿತಗಳಿಂದ ಕೂಡಿದೆ. ನಾವು ಸಾರ್ವಕಾಲಿಕ ಯಶಸ್ಸನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸೋಲುಗಳನ್ನು ಯಶಸ್ಸಿಗೆ ಪರಿವರ್ತಿಸುವುದು ಹೇಗೆ ಎಂದು ಕಲಿಯಬೇಕು. ಸಂಶೋಧನೆ ಇದಕ್ಕೆ ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು. ನಂತರ ಡಾಕ್ಟರ್ ಕಲೀಂ ಸಿದ್ದಿಕಿ ಅಧ್ಯಕ್ಷರು, ಮಿಲ್ಲತ್ ಡಾಕ್ಟರ್ಸ್ ಟ್ರಸ್ಟ್ ಇವರು ಮಾತನಾಡಿ, ವಿಜ್ಞಾನ ಮೇಳವು ವಿದ್ಯಾರ್ಥಿಗಳ ಬುದ್ಧಿ ವಿಕಾಸ ಜೊತೆಗೆ ವಿಶ್ಲೇಷಣಾತ್ಮಕ ಸಂಶೋಧನಾ ಮನೋಭಾವವನ್ನು ಬೆಳೆಸುತ್ತದೆ ಹಾಗೂ ವಿಜ್ಞಾನ ಮೇಳವು ವಿದ್ಯಾರ್ಥಿಗಳಲ್ಲಿ ಹೊಸ ವಿಷಯಗಳನ್ನು ಅರಿಯಲು, ಹೊಸ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಲು ಮತ್ತು ನಿರೂಪಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುತ್ತದೆ ಎಂದು ಹೇಳಿದರು. Solar energy, sunlight, and water, heat, wind, and geothermal. This type of energy is sustainable and environmentally friendly because it reduces reliance on fossil fuels and lowers greenhouse gas. Evidence suggests that Mars was once and came into roller. I will show you. Thank you. ऊपर से नीचे छोड़े थे। कंटिन्यू। ಮಾಧ್ಯಮದವರೊಂದಿಗೆ ಮಾತನಾಡಿದ ನೋಬೆಲ್ ಟೆಕ್ನೋ ಸ್ಕೂಲ್ ಆಡಳಿತಾಧಿಕಾರಿಗಳಾದ ಸೈಯದ್ ತನ್ವೀರ್ ಅವರು, ಮಕ್ಕಳು ತುಂಬಾ ಉಲ್ಲಾಸದಿಂದ ತಮ್ಮ ಕೈಯಾರ ತಯಾರು ಮಾಡಿದ ಪ್ರಾಜೆಕ್ಟ್ಗಳು ಪಾಲಕರ ಮತ್ತು ಸಾರ್ವಜನಿಕರಲ್ಲಿ ಮೆಚ್ಚುಗೆ ಮೂಡಿಸಿದ್ದು ತುಂಬಾ ಸಂತೋಷ ತಂದಿದೆ ಎಂದು ಹೇಳಿದರು. 4ನೇ ಬಾರಿಗೆ ರಾಯಚೂರು ಅಂತರಶಾಲಾ ವಿಜ್ಞಾನ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ. ಇಂದು ಮಕ್ಕಳು ಬಹಳಷ್ಟು ಉತ್ಸಾಹಕರಾಗಿದ್ದಾರೆ. ಇಲ್ಲಿ ನಾವು ಬಂದು ನೋಡಿದಾಗ ಬಹಳಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ದಾರೆ. ಮೊದಲನೇದಾಗಿ ಅಜೋಲ್ಲಾ ಅಂತೇಳಿ ಸಿಂಧೂರಿನ ನೋಬೆಲ್ ಟೆಕ್ನೋ ಸ್ಕೂಲ್ ಮಾಡಿದ್ದಾರೆ.
ಈ ಅಜೋಲ್ಲಾ ಯಾವ ರೀತಿ ಕೃಷಿಕರಿಗೆ ರೈತರಿಗೆ ಯಾವ ಥರ ಬೂನ್ ಕೊಡುತ್ತೆ ಎಂಬ ಒಂದು ಕಾನ್ಸೆಪ್ಟನ್ನು ಒಂದು ಹುಡುಗಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದೇ ರೀತಿ ಚಂದ್ರಯಾನ 2 ಎಂಬ ಒಂದು ಕಾನ್ಸೆಪ್ಟನ್ನು ಮಕ್ಕಳು ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಅದರ ಜೊತೆಗೆ ಬ್ಲೈಂಡ್ ಶೂಸನ್ನು ಮಕ್ಕಳು ಮಾಡಿದ್ದಾರೆ. ಇವತ್ತು ನೋಡ್ತಾ ಇದ್ದೀವಿ, ಬ್ಲೈಂಡ್ ಇದ್ದವರಿಗೆ ಇಲ್ಲಾರ್ದವರಿಗೆ ನಡೆಯೋಕ್ಕೆ ಭಾಳ ಕಷ್ಟ ಆಗುತ್ತೆ. ಒಂದು ಶೂಸನ್ನು ತಯಾರು ಮಾಡೋ ಮುಖಾಂತರ ನೀವು ವಿಥೌಟ್ ಸಪೋರ್ಟ್ ಯಾವ ರೀತಿ ಮೂವ್ಮೆಂಟ್ ಆಗ್ಬೋದು ಅಂತ ಹೇಳಿ ಬಹಳಷ್ಟು ವಿವಿಧ ರೀತಿಯ ಒಂದು ಸಂಶೋಧನೆ ಒಳಪಟ್ಟಂಥ ಪ್ರಾಜೆಕ್ಟ್ಗಳನ್ನು ಇವತ್ತು ಮಕ್ಕಳು ಮಾಡಿ ಇಲ್ಲಿ ಮಾಡ್ತಾರೆ. ಆ್ಯಕ್ಚುಲಿ ಮಕ್ಕಳಿಗೆ ಬೇಕಾಗುವಂಥದ್ದು ಇಂಥ ಶಿಕ್ಷಣ ಅವಶ್ಯಕವಾಗಿದೆ. ಯಾಕಂತ ಹೇಳಿದ್ರೆ ಮಕ್ಕಳು ಕೆಲ ಪಠ್ಯೇತರ ಅಲ್ಲ, ಪಠ್ಯದ ಚಟುವಟಿಕೆ ಕೂಡ ಸಂಶೋಧನೆಯಲ್ಲಿ ಬಹಳಷ್ಟು ಜ್ಞಾನವನ್ನು ಇಲ್ಲಿ ತಗೊತಾ ಇದ್ದಾರೆ. ನಂತರ ಅಬ್ದುಲ್ ಹಸೀಬ್ ಎಕ್ರಾ ಸ್ಕೂಲ್ ಸಿಂಧನೂರ್ ಅವರು ಮಾತನಾಡಿ, ಸುಮಾರು 3 ತಿಂಗಳಿನಿಂದ ಮಕ್ಕಳು ಸಂಶೋಧನಾತ್ಮಕವಾಗಿ ಸ್ವಂತ ಬುದ್ಧಿ ಉಪಯೋಗಿಸಿ ಸರ್ವ ಶಿಕ್ಷಕರ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ಪಡೆದು ಇಂದು ದೇಶಕ್ಕೆ ಮತ್ತು ನಾಡಿಗೆ ಅತಿ ಅವಶ್ಯವಿರುವಂತಹ ವಿಜ್ಞಾನದ ಪ್ರಾಜೆಕ್ಟ್ಗಳ ವಸ್ತುಗಳನ್ನು ತಯಾರಿಸಿ ಪ್ರದರ್ಶನ ಮಾಡುತ್ತಿರುವುದು ಮುಂದಿನ ದಿನಮಾನದಲ್ಲಿ ಅವರ ಜೀವನಕ್ಕೆ ದಾರಿದೀಪವಾಗಲಿವೆ ಎಂದು ಹೇಳಿದರು. ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿದ್ದು 106 ಪ್ರಾಜೆಕ್ಟ್ಸ್ಗಳು ಇಲ್ಲೇ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ. ವಿವಿಧ ಶಾಲೆಗಳಿಂದ ಒಂದು 25+ ಶಾಲೆಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು 250 ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನ ಮೇಳದಲ್ಲಿ ತಮ್ಮ ಪ್ರಾಜೆಕ್ಟ್ಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಇದು ಬಹಳ ಖುಷಿಯ ವಿಚಾರ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಮತ್ತು ಶಿಕ್ಷಣ ಪ್ರೇಮಿಗಳಿಗೆ. ಯಾಕೆಂದರೆ ವಿಜ್ಞಾನದಲ್ಲಿ ವಿಶೇಷವಾಗಿ ಮಕ್ಕಳು ಆಸಕ್ತಿ ವಹಿಸಿ ತಮ್ಮ ಪ್ರಾಜೆಕ್ಟ್ಗಳನ್ನು ಪ್ರಸ್ತುತಪಡಿಸುವ ಒಂದು ಪ್ರಕ್ರಿಯೆ ಇದು ಸಮಾಜವನ್ನು ಮತ್ತು ದೇಶವನ್ನು ಕಟ್ಟಿ ಬೆಳೆಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಬಹಳ ಸಂತೋಷದ ವಿಚಾರ. ರಾಯಚೂರು ನಗರದಲ್ಲಿ ಜಿಲ್ಲಾ ಮಟ್ಟದ ಈ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿದ್ದು ಮತ್ತು ಬಹಳ ಕ್ರಿಯೇಟಿವ್ ವೇನಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ಗಳನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ಅನೇಕ ರೀತಿಯಲ್ಲಿ ತಾವು ಬಹಳಷ್ಟು ವಿಜ್ಞಾನ ಮೇಳವನ್ನು ನೋಡಿದ್ದೀರಿ. ಅದರಲ್ಲಿ ಪ್ರಾಜೆಕ್ಟ್ ಬೇಸ್ಡ್ ಇಲ್ಲ ವರ್ಕಿಂಗ್ ಮಾಡೆಲ್ ಬೇಸ್ಡ್ ಇರ್ತದೆ. ಆದರೆ ಇಲ್ಲಿ ವಿಶೇಷತೆ ಏನೆಂದರೆ ಮಕ್ಕಳು ಸತತ 3 ತಿಂಗಳ ಕಾಲ ಅವರು ರಿಸರ್ಚ್ ಮಾಡಿದ್ದಾರೆ. ಸಮಾಜದ ಏನು ಸಮಸ್ಯೆಗಳಿದ್ದೇವೆ, ಮನುಷ್ಯನ ಏನು ಸಮಸ್ಯೆಗಳಿದ್ದೇವೆ ಅದನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ಸತತ 3 ತಿಂಗಳುಗಳ ಕಾಲ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಒಂದು ಪ್ರಾಜೆಕ್ಟನ್ನು ಅವರು ಸಿದ್ಧಪಡಿಸಿ ಇವತ್ತು ಅವರು ಪ್ರೆಸೆಂಟ್ ಮಾಡುತ್ತಿದ್ದಾರೆ. ಅದು ಬಹಳ ಹೆಮ್ಮೆಯ ವಿಚಾರ. ಯಾಕೆಂದರೆ ಮಕ್ಕಳಲ್ಲಿ ಒಂದು ಪ್ರಾಥಮಿಕ ಮಟ್ಟದಲ್ಲಿ ಸಂಶೋಧನೆಯ ಆಧಾರಿತ ಶಿಕ್ಷಣವನ್ನು ಮುಂದುವರಿಸುವ ಒಂದು ಪ್ರಕ್ರಿಯೆ ಇದು ಬಹಳ ಸಂತೋಷದ ವಿಚಾರ. ಅದೇ ರೀತಿ ಇಂದು 3 ವಿಭಾಗಗಳಲ್ಲಿ ಅದನ್ನು ವಿಂಗಡಿಸಲಾಗಿದೆ. ಒಂದು ಜೈವಿಕ ವಿಜ್ಞಾನ ಮತ್ತು ಬಯಾಲಜಿಕಲ್ ಸೈನ್ಸ್, ಎನ್ವೈರ್ಮೆಂಟಲ್ ಸೈನ್ಸ್ ಆ್ಯಂಡ್ ಫಿಸಿಕಲ್ ಸೈನ್ಸ್ 3 ವಿಭಾಗಗಳಲ್ಲಿ ಅದನ್ನು ವಿಂಗಡಿಸಲಾಗಿದೆ. ಮತ್ತು ಅದರಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು 4ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸುತ್ತಿದ್ದಾರೆ. ಮತ್ತು ಅದರಲ್ಲಿ 4 ಮತ್ತು 5ನೇ ವಿದ್ಯಾರ್ಥಿಗಳಿಗೆ ಬಡ್ಡಿಂಗ್ ಸೈಂಟಿಸ್ಟ್ ಎಂದು ಬಿರುದನ್ನು ಇವತ್ತು ಎಜೆ ಅಕಾಡೆಮಿ ವತಿಯಿಂದ ಪ್ರಥಮ ಬಂದವರಿಗೆ, ಒಳ್ಳೆಯ ಪ್ರಾಜೆಕ್ಟನ್ನು ಪ್ರಸ್ತುತಪಡಿಸಿದವರಿಗೆ ಬಡ್ಡಿಂಗ್ ಸೈಂಟಿಸ್ಟ್ ಎಂದು ನಾವು ಬಿರುದನ್ನು ಕೊಡ್ತಾ ಇದ್ದೇವೆ. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಮರ್ಜಿಂಗ್ ಸೈಂಟಿಸ್ಟ್ ಎಂದು ನಾವು ಬಿರುದನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಯಂಗ್ ಸೈಂಟಿಸ್ಟ್ ಎಂದು ಬಿರುದನ್ನು ಕೊಡ್ತಾ ಇದ್ದೇವೆ. ಇದು ಬಹಳ ಸಂತೋಷಕರ. ಎಲ್ಲರೂ ಕೂಡಿ ಇದನ್ನು ಯಶಸ್ವಿಗೊಳಿಸಬೇಕಾಗಿದೆ ಮತ್ತು ಇಂಥ ಅನೇಕ ವಿಜ್ಞಾನ ಮೇಳಗಳನ್ನು ಬರುವ ದಿನಗಳಲ್ಲಿ ರಾಯಚೂರು ನಗರದಲ್ಲಿ ವಿವಿಧ ರೀತಿಯಲ್ಲಿ ನಾವು ಹಮ್ಮಿಕೊಳ್ಳುತ್ತಿದ್ದೇವೆ. ತಮ್ಮ ಸಹಕಾರ ಇದು ಬೇಕಾಗಿದೆ. 4ನೇ ರಾಯಚೂರು ಅಂತರ್ಶಾಲಾ ವಿಜ್ಞಾನ ಮೇಳದ ಅಧ್ಯಕ್ಷತೆಯನ್ನು ಅಬ್ದುಲ್ಲಾ ಜಾವೇದ್ ಎಜೆ ಅಕಾಡೆಮಿ ರಾಯಚೂರು ಇವರು ವಹಿಸಿದ್ದರು. ಶೇಖ್ ಮುಸ್ತಫಾ ಫಾರೂಕ್ ನಿರ್ದೇಶಕರು, ಡಾಲರ್ ಸಮೂಹ ಸಂಸ್ಥೆಗಳು ಔರಂಗಾಬಾದ್ ಮಹಾರಾಷ್ಟ್ರ, ಜನಾಬ್ ಡಾಕ್ಟರ್ ಖಲೀಂ ಸಿದ್ದಿಕಿ ಅಧ್ಯಕ್ಷರು, ಮಿಲ್ಲತ್ ಡಾಕ್ಟರ್ ಟ್ರಸ್ಟ್ ರಾಯಚೂರು, ಜನಾಬ್ ಮೊಹಮ್ಮದ್ ಅಸೀಮುದ್ದೀನ್ ಅಖ್ತರ್ ನಿರ್ದೇಶಕರು, ಶಾಹೀನ್ PU ಕಾಲೇಜ್ ರಾಯಚೂರು, ಅಬ್ದುಲ್ ಮತೀನ್ ರಹೀಮಿ ಅಧ್ಯಕ್ಷರು, ಅಬ್ದುಲ್ ರಹೀಮಿ ವೆಲ್ಫೇರ್ ಟ್ರಸ್ಟ್ ರಾಯಚೂರು, ಡಾಕ್ಟರ್ ಬಂದೇ ನವಾಜ್ ಪ್ರಾಧ್ಯಾಪಕರು, ರಿಮ್ಸ್ ರಾಯಚೂರು ಇವರು ಉಪಸ್ಥಿತರಿದ್ದರು.